Hi everyone, welcome back to my YouTube ಚಾನಲ್ ಕಾಜಿ ಟೇಲ್ಸ್ ವಿತ್ ಮೀ. ತೆನಾಲಿ ರಾಮಕೃಷ್ಣನ ಕಥೆಗಳಿಗೆ ಸ್ವಾಗತ. ಇಂದಿನ ಕಥೆಯ ಹೆಸರು ತೆನಾಲಿ ರಾಮನ ಕಥೆ. ಒಂದು ದಿನ ತೆನಾಲಿ ರಾಮಕೃಷ್ಣನು ತನ್ನಲ್ಲಿರುವ ಕತ್ತೆಯನ್ನು ಮಾರಾಟ ಮಾಡಬೇಕಾ ಅಂತ ಹೇಳಿ ಒಂದು ಜಾಗಕ್ಕೆ ಹೋಗ್ತಾನೆ, ಪೇಟೆಗೆ ಹೋಗ್ತಾನೆ. ಹೀಗೆ ಅವನು ತನ್ನಲ್ಲಿರುವ ಕತ್ತೆಯನ್ನು 30 ನಾಣ್ಯಕ್ಕೆ ಒಬ್ಬ ವ್ಯಾಪಾರಿಗೆ ಮಾರ್ತಾನೆ. ಹಾಗೆ ಅಲ್ಲೇ ಕೂತ್ಕೊಂಡಿರ್ತಾನೆ. ಆಗ ಆ ವ್ಯಾಪಾರಿ ಏನು ಮಾಡ್ತಾನೆ ಅಂದರೆ, ಈ ಕತ್ತೆ ಸಿಕ್ಕಿದ ತಕ್ಷಣ ಜೋರಾಗಿ ಕೂಗ್ಬಿಡ್ತಾನೆ, ನನ್ನ ಬಳಿ ವಿಶೇಷವಾದ ಕತ್ತೆ ಇದೆ, ಎಷ್ಟು ಶುಚಿಯಾಗಿದೆ, ಹಾಗೂ ಇದರಲ್ಲಿರುವಂತಹ ಗುಣಗಳನ್ನು ನೀವು ನೋಡಿದರೆ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಹಾಗಾಗಿ ನಾನು ಈ ಕತ್ತೆಯನ್ನು ಹರಾಜಿಗಿಟ್ಟಿದ್ದೀನಿ, ನೀವು ಯಾರಾದರೂ ಬಂದರೂ ತಗೋಬೋದು ಅಂತ ಹೇಳಿ ಜೋರಾಗಿ ಕೂಗ್ತಾನೆ. ಅದೇ ರೀತಿ ಕತ್ತೆಯ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡ್ತಾ ಇರ್ತಾನೆ. ಹೀಗೆ ಇರಬೇಕಾದ್ರೆ ಅಲ್ಲಿ ನೆರೆದಿರುವಂತಹ ಕೆಲವು ಜನರು ಈ ಕತ್ತೆಯನ್ನು ತೆಗೆದುಕೊಳ್ಬೇಕು ಅಂತ ಆಸೆ ಪಡ್ತಾರೆ. ಕೆಲವರು 40 ನಾಣ್ಯಗಳನ್ನು ಘೋಷಣೆ ಮಾಡ್ತಾರೆ, ಇನ್ನು ಕೆಲವರು 50 ನಾಣ್ಯಗಳನ್ನು ಘೋಷಣೆ ಮಾಡ್ತಾರೆ. ಇದನ್ನು ನೋಡುತ್ತಿದ್ದ ತೆನಾಲಿ ರಾಮಕೃಷ್ಣನಿಗೆ ಆಶ್ಚರ್ಯ ಆಗತ್ತೆ. ಏನಂದ್ರೆ ನನ್ನ ಕತ್ತೆಯ ವ್ಯಾಲ್ಯೂ ಇಷ್ಟು ಇದೆಯಾ ಅಂತ ಅವನಿಗೆ ಗೊತ್ತಾಗಿರೋದಿಲ್ಲ. ನಾನು ಸುಮ್ಮನೆ ಈ 30 ರೂಪಾಯಿ ನಾಣ್ಯ ಅಂದರೆ 30 ನಾಣ್ಯಕ್ಕೆ ಈ ಕಥೆಯನ್ನು ಮಾರಬಾರ್ದಿತ್ತು ಅಂತ ಅನ್ಕೋತಾನೆ. ಹೀಗೆ ಹರಾಜಿನಲ್ಲಿ ತಾನು ಭಾಗಿಯಾಗ್ತಾನೆ. ಹಾಗೆ ಉಳಿದವರು 50 ನಾಣ್ಯಗಳನ್ನು ಕೊಡ್ತೀನಿ ಅಂತ ಹೇಳಿದ್ರು, ವ್ಯಾಪಾರಿ ಕೊಡೋದಿಲ್ಲ. ಹಾಗೆ ಹರಾಜಿನಲ್ಲಿ ಹೋಗ್ತಾ ಹೋಗ್ತಾ ಆ ಕತ್ತೆಯ ಬೆಲೆ 70 ನಾಣ್ಯಗಳಾಗತ್ತೆ. ಆಗ 70 ನಾಣ್ಯ ಒಂದು ಸಲ, 70 ನಾಣ್ಯ 2 ಸಲ ಅಂತ ಹೇಳಿದಾಗ ತೆನಾಲಿ ರಾಮಕೃಷ್ಣ ಏನು ಮಾಡ್ತಾನೆ ಅಂತ ಹೇಳಿದರೆ, 80 ನಾಣ್ಯ ಅಂತ ಹೇಳಿ ತನ್ನ ಕತ್ತೆಯನ್ನು ತಾನೇ 80 ನಾಣ್ಯಗಳನ್ನು ಕೊಟ್ಟು ವಾಪಸ್ ತೆಗೆದುಕೊಂಡು ಹೋಗ್ತಾನೆ. ಇಂದಿನ ಕಥೆಯಲ್ಲಿ ತೆನಾಲಿ ರಾಮಕೃಷ್ಣನ ಅಂದರೆ ಅವನಿಗಾಗಿರುವಂತಹ ಸಮಸ್ಯೆಯ ಬಗ್ಗೆ ನಾವು ನೋಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಕಥೆಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಆವಾಗ ತೆನಾಲಿ ರಾಮಕೃಷ್ಣನ ಕುಚೇಷ್ಟೆ ಇರ್ಬೋದು, ಅದೇ ರೀತಿ ಹಾಸ್ಯ ಇರ್ಬೋದು, ಹಾಗೆ ಅವನ ಜಾಣ್ಮೆಯ ಬಗ್ಗೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಅಲ್ಲಿ ತನಕ ನೀವು ನೋಡ್ತಾ ಇರಿ ಕಾಜಿ ಟೇಲ್ಸ್ ವಿತ್ ಮೀ, ಆ್ಯಂಡ್ ದಿಸ್ ಇಸ್ ಲಾಂಛನಾ ಸೈನಿಂಗ್ ಆಫ್. ಥ್ಯಾಂಕ್ ಯು.